ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾತಕ ಓಪನ್ ಮಾಡಿ. ನಿಮ್ಮ ಜಾತಕದಲ್ಲಿ ನೀವು ಯಾವ ನಾಮ ಯೋಗದಲ್ಲಿ ಹುಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ. ಅಂದರೆ ಇದು ಪಂಚಾಂಗದಲ್ಲಿ ಬರುತ್ತೆ. ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. ನೀವು ಯಾವ ವಾರದಲ್ಲಿ ಹುಟ್ಟಿದ್ದೀರಾ, ಯಾವ ಒಂದು ತಿಥಿಯಲ್ಲಿ ಹುಟ್ಟಿದ್ದೀರಾ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಯಾವ ಒಂದು ಯೋಗದಲ್ಲಿ ಹುಟ್ಟಿದ್ದೀರಾ, ಯಾವ ಒಂದು ಕರಣದಲ್ಲಿ ಹುಟ್ಟಿದ್ದೀರಾ ಅಂತ ಇರುತ್ತೆ. ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ. ನಾನು ಇವಾಗ ತಿಳಿಸ್ಕೊಡ್ತಿರೋಂಥ ಯೋಗ ನಿಮ್ಮದಾಗಿದ್ದರೆ, ಅಂದರೆ ನೀವು ಯಾರಾದರೂ ವಿಷ್ಕಂಭ ನಾಮ ಯೋಗದಲ್ಲಿ ಹುಟ್ಟಿದರೆ ನಿಮ್ಮ ಸ್ವಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಣ್ಣ ಹಿಂಟನ್ನು ಕೊಡ್ತೀನಿ. ಯಾರಾದರೂ ಈ ವಿಷ್ಕಂಭ ನಾಮ ಯೋಗದಲ್ಲಿ ಹುಟ್ಟಿದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಭಯ ಅನ್ನೋದೇ ಇರುತ್ತೆ. ಓಕೆನಾ, ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಒಂದು ಭಯ ಅನ್ನೋದಿರುತ್ತೆ. ಅದು ಲೈಫ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ಆ ಭಯ ಪಡುವಂಥದ್ದು. ಓಕೆನಾ, ಯಾವುದಾದ್ರು ಒಂದು ಮಾಡೋಕ್ಕಿಂತ ಮುಂಚೆ ಅವರಿಗೆ ಭಯ ಅನ್ನೋದು ಇರುತ್ತೆ ಈ ವಿಷ್ಕಂಭ ನಾಮಯೋಗದವರಿಗೆ. ಓಕೆನಾ, ಈ ರೀತಿ ಪ್ರತಿಯೊಂದು ನಾಮಯೋಗಕ್ಕೂ ಅದರದ್ದೇ ಆದಂಥ ಡೆಫಿನೇಷನ್ಸ್ಗಳಿದ್ದಾವೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ತಿಳ್ಕೊಬೇಕಾ, ಇದೇ ತಿಂಗಳು 31 ಮತ್ತು 1ನೇ ತಾರೀಕು ಯೋಗಿ ಮತ್ತು ಅವಯೋಗಿ ತರಗತಿ ಅಥವಾ ನಿತ್ಯ ನಾಮಯೋಗ ಅನ್ನೋ ತರಗತಿನ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ಈ ತರಗತಿಗೆ ಜಾಯ್ನ್ ಆಗ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ತೋರಿಸ್ತಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು, ವಾಟ್ಸಪ್ ಮಾಡಿ ಈ ತರಗತಿಗೆ ಜಾಯ್ನ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ.